ಸ್ನೇಹಿತರೆ, ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ, ನಮ್ಮ ವೈಫ್ ಅವರು ಅಂದರೆ ಮೆಣಸಿನಕಾಯಿ ಉರಿತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಮೆಣಸಿನಕಾಯಿ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ನಮ್ಮ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡ್ಬಿಟ್ರೆ ಸ್ವಲ್ಪ ಅಂದರೆ ಅದನ್ನು ಕೂಡ ಡಬ್ಬ ಮೆಣಸಿನಕಾಯಿ ಅಂತ ಅನ್ನೋದು ಒಂದು ಸ್ವಲ್ಪ ಅಂದರೆ ಮೆಣಸಿನಕಾಯಿಗಿಂತ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಸೊ ನಮಗೆ ಆ ಮೆಣಸಿನಕಾಯಿ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಈ ಒಂದು ಮೆಣಸಿನಕಾಯಿ ಯೂಸ್ ಮಾಡ್ತಿರೋದು. ಇನ್ನೊಂದು, ಈ ಮೆಣಸಿನಕಾಯಿಗೆ ಒಂದು ಸ್ವಲ್ಪ ಆದಷ್ಟು ಖಾರ ಹಚ್ತಿದ್ರೆ ಕಡಿಮೆನೇ ಇರೋದು, ಜಾಸ್ತಿನಿಲ್ಲ. ಸೊ ನಮಗೆ ಇದೇ ಮೆಣಸಿನಕಾಯಿಗೆ ಬೇರೆ ಬೇರೆ ಥರ ಎಲ್ಲ ಮಸಾಲ, ಹಾಗೆ ನೀವು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ನಾವು ಯೂಸ್ ಮಾಡಿದ್ವಿ ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮೆಣಸಿನಕಾಯಿ ಉರಿಬೋದು. ಇನ್ನೊಂದು ಸ್ನೇಹಿತರೆ, ಮೆಣಸಿನಕಾಯಿನ ಯಾವುದ್ರಲ್ಲಿ ಬೇಕಾದರೂ ಕೂಡ ಊಟ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಆದಷ್ಟು ನಮ್ಮ ಒಂದು ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನೋಡೋಣ ಸ್ನೇಹಿತರೆ, ಈ ಒಂದು ಮೆಣಸಿನಕಾಯಿ ಉರಿಯೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಬೆಳ್ಳುಳ್ಳಿ ಇದೆ, ಅಂದರೆ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಬೇಕು ನೀವು. ಹಾಗೆ ಇಲ್ಲಿ ಶೇಂಗದ ಪುಡಿ, ಎಣ್ಣೆ ಇದೆ. ಅದಾದಮೇಲೆ ಇಲ್ಲಿ ಧನ್ಯ ಪೌಡ್ರ್, ಗರಂ ಮಸಾಲೆ ಎಲ್ಲ ಮಿಕ್ಸ್ ಇದೆ. ಅದರಲ್ಲಿ ಅರಿಶಿಣ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಇದೆ. ಅದಾದಮೇಲೆ ಸ್ನೇಹಿತರೆ ಉಪ್ಪಿದೆ. ಅದಾದಮೇಲೆ ನೋಡ್ಬೋದು, ಇಲ್ಲಿ ಒಂದು 10 ಅಥವಾ ಒಂದು 12 ಮೆಣಸಿನಕಾಯಿ ಇರ್ಬೋದು ಅಂತ ನನ್ನ ಅಂದಾಜು. ನೋಡ್ಬೋದು ಸ್ನೇಹಿತರೆ, ಇಷ್ಟೇ ಇದಕ್ಕೆ ಪದಾರ್ಥ ಬೇಕಾಗೋದು. ಇನ್ನೂ ಒಂದು ಈ ಒಂದು ಮೆಣಸಿನಕಾಯಿ ಉರಿಯೋದಕ್ಕೆ ಜಾಸ್ತಿ ಪದಾರ್ಥ ಬೇಕಾಗೋದಿಲ್ಲ. ಈಗ ನೋಡೋಣ ನೆಕ್ಸ್ಟು ಒಂದೊಂದಾಗಿ ಫಸ್ಟ್ ಏನು ಮಾಡ್ತಾರೆ ಅಂದರೆ ಮೆಣಸಿನಕಾಯಿ ಕಟ್ ಮಾಡ್ತಾರಾ ಅಥವಾ ಏನೆಲ್ಲ ಮಿಕ್ಸ್ ಮಾಡ್ತಾರಾ ಹೆಂಗೆ ಅಂತ ನೀವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಮೆಣಸಿನಕಾಯಿನ ಉರಿಬೋದು. ಸ್ನೇಹಿತರೆ, ಇವಾಗ ಮೆಣಸಿನಕಾಯಿನ ಇವಾಗ ಸೀಳ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿಯಾಗಿ ಸೀಳಬೇಕಾಗುತ್ತೆ. ಈ ರೀತಿ ಸೀಳೋದ್ರಿಂದ ನೀವು ಇದರಲ್ಲಿ ಖಾರ ಹಾಗೂ ಶೇಂಗಾದ ಪುಡಿ, ಅದಾದಮೇಲೆ ಉಪ್ಪು, ಬೆಳ್ಳುಳ್ಳಿ ಪ್ರತಿಯೊಂದನ್ನು ಕೂಡ ನೀವು ಚೆನ್ನಾಗಿ ತುಂಬೋದು. ಒಂದು ಸ್ವಲ್ಪ ಆದಷ್ಟು ಅಂದರೆ ಚೆನ್ನಾಗಿ ನೀವು ಸೀಳ್ಬೇಕಾಗ್ತದನ್ನು. ಇಲ್ಲಿ ಸೀಳ್ತಾ ಇದ್ದಾರಲ್ವ, ಅಂದರೆ ಸೆಂಟ್ರಲ್ಲಿ ಚಾಕಾಗಿ ಈ ಥರ ಹೋಳು ಮಾಡಬೇಕಾಗುತ್ತೆ. ಅಂದರೆ ಫುಲ್ ಹೋಳು ಮಾಡಬಾರ್ದು ನೀವು. ಇವಾಗ ಕಟ್ ಮಾಡಿದ್ರು. ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ. ಇದರಲ್ಲಿ ಹಿಂದ್ಗಡೆ ಕಾಣಿಸ್ತಿರೋದು ಬೆಕ್ಕುಗಳು ಹಾಲು ಕೊಡೋದು ಇಷ್ಟೊತ್ತು. ಇವಾಗ ಸ್ನೇಹಿತರೆ ಸ್ವಲ್ಪ ಕಡಲೆ ಪುಡಿ ಹಾಕಿದ್ರು ಅಂತ ಅನಿಸುತ್ತೆ. ಅದಾದಮೇಲೆ ಬೆಳ್ಳುಳ್ಳಿ ಹಾಕಿದರು. ಅದಾದಮೇಲೆ ಶೇಂಗದ ಪುಡಿ ಕೂಡ ಹಾಕಿದರು. ಅದಾದಮೇಲೆ ನೋಡೋಣ ನೆಕ್ಸ್ಟ್ ಏನಾಗ್ತದೆ ಅಂತ. ನೆಕ್ಸ್ಟ್ ಸ್ನೇಹಿತರೆ ಸ್ವಲ್ಪ ಅರಿಶಿಣ ಹಾಕ್ತದೆ. ಅರಿಶಿಣ ನೀವು ಇದ್ದರೆ ಈ ಒಂದು ಮೆಣಸಿನಕಾಯಿ ಉರಿಯೋದಕ್ಕೆ ಅರಿಶಿಣ ಏನು ಬೇಕಾಗೋದಿಲ್ಲ, ನಾವೊಂದು ಸ್ವಲ್ಪ ಯೂಸ್ ಮಾಡ್ತಾ ಇರೋದು. ಆಮೇಲೆ ಮಸಾಲ ಹಾಕ್ತಿದ್ದಾರೆ. ಅದಾದಮೇಲೆ ಸ್ನೇಹಿತರೆ ಉಪ್ಪು ಹಾಕ್ತಿದ್ದಾರೆ. ಸ್ನೇಹಿತರೆ, ಇನ್ನೊಂದು ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕಿದ್ರೆ ಯಾಕಂದರೆ ನಿಮಗೆ ತಿನ್ನೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಥರ ಹಾಕಿದ ಮೇಲೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನಮ್ಮ ವೈಫರ್ ಮಾಡ್ತಿದ್ದಾರೆ ನೋಡಿ, ಇದೇ ರೀತಿಯಾಗಿ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಮಿಕ್ಸ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಿಮಗೆ ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅಂದರೆ ಸಾಸಿವೆ ಜೀರಿಗೆ ಇಲ್ಲಿ ಯೂಸ್ ಮಾಡ್ತಿರೋದು ನಾವು. ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಸ್ನೇಹಿತರೆ, ಇನ್ನೊಂದು ನಮಗೆ ವಾಯ್ಸ್ ಇದಾಗ್ತಿದೆ, ಒಂದು ಸ್ವಲ್ಪ ನೆಗಡಿ ಬಂದಿದೆ. ಸೊ ಹಾಗಾಗಿ ನಿಮಗೆ ವಾಯ್ಸ್ ಒಂದು ಸ್ವಲ್ಪ ನನ್ನ ವಾಯ್ಸಿಂದ ನಿಮ್ಗೆ ತೊಂದರೆ ಆಗ್ತದೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ಹೇಳೋ ಒಂದೊಂದು ಮಾತು ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸ್ನೇಹಿತರೆ, ಇವಾಗ ಮೆಣಸಿನಕಾಯಿಗೆ ಅಂದರೆ ಮಿಕ್ಸ್ ಮಾಡಿರ್ತಕ್ಕಂಥ ಈ ಒಂದು ಪುಡಿನ ಅದಕ್ಕೆ ತುಂಬ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಕೂಡ ಇದೇ ಥರ ತುಂಬಬೇಕಾಗುತ್ತೆ. ಇನ್ನೊಂದು ಸ್ನೇಹಿತರೆ, ನಾನು ಪ್ರತಿ ಸಲ ಹೇಳ್ತಿದ್ದೀನಿ, ಯಾರು ಬೇಕಾದರೂ ಕೂಡ ಈ ಥರ ಕುಕ್ಕಿಂಗ್ ಚಾನಲ್ ಓಪನ್ ಮಾಡ್ಬೋದು. ಸ್ನೇಹಿತರೆ ನೋಡ್ಬೋದು, ನಮ್ಮ ತಾಯಿಯವರು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಯೂಟ್ಯೂಬ್ ಬಗ್ಗೆ ಹೇಳ್ತಿದ್ನಲ್ವಾ, ಸ್ನೇಹಿತರೆ ನೀವು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾರು ಬೇಕಾದರೂ ಕೂಡ ವಿಡಿಯೋ ಮಾಡ್ಬೋದು. ಕುಕ್ಕಿಂಗ್ ಆಗಿರ್ಬೋದು, ಅಥವಾ ಕಂಟೆಂಟ್ ಆಗಿರ್ಬೋದು, ಅಥವಾ ಲಾಗ್ ವಿಡಿಯೋ ಆಗಿರ್ಬೋದು, ಅಥವಾ ಟೂರಿಸ್ಟ್ ವಿಡಿಯೋ ಆಗಿರ್ಬೋದು, ಅಥವಾ ನಿಮ್ಗೆ ಯಾವುದೇ ಒಂದು ಕೆಲಸದ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಆದರೂ ಕೂಡ ನೀವು ಡೈಲಿ ವಿಡಿಯೋ ಮಾಡ್ಬೋದು.
ಸ್ನೇಹಿತರೆ ಯೂಟ್ಯೂಬಿಂದ ಎಷ್ಟೋ ಜನರಿಗೆ ತುಂಬ ಅಂದರೆ ತುಂಬ ಅನುಕೂಲ ಕೂಡ ಆಗಿದೆ. ದಯವಿಟ್ಟು ಯಾರಿಗೆಲ್ಲ ಕೆಲಸ ಇಲ್ಲ ಅಂಥವ್ರು ಮಾತ್ರ ಯೂಟ್ಯೂಬ್ಗೆ ಬಂದು ನೀವು ಕೂಡ ಇದೇ ರೀತಿಯಾಗಿ ವಿಡಿಯೋಗಳನ್ನು ಮಾಡ್ಬೋದು. ಸ್ನೇಹಿತರೆ ಇವಾಗ ಒಂದು 7 ಮೆಣಸಿನಕಾಯಿ ತುಂಬಿದ್ದಾರೆ, ಇನ್ನೂ ತುಂಬುತ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಸ್ನೇಹಿತರೆ ಇನ್ನೊಂದು ನಿಮಗೆ ವಿಡಿಯೋ ಒಂದು ಸ್ವಲ್ಪ ಬೋರ್ ಅನ್ನಿಸ್ತಾ ಇರ್ಬೋದು, ಸ್ವಲ್ಪ ನಮಗೂ ಒಂದು ಸ್ವಲ್ಪ, ಯಾಕಂದರೆ ನಾವು ಫಸ್ಟ್ ಟೈಮ್ ಅಲ್ಲ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಇವಾಗ ನಾವು ಈ ಒಂದು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿ ಒಂದು 2 ತಿಂಗಳಾಯ್ತು ಅನಿಸುತ್ತೆ. 2 ತಿಂಗಳಲ್ಲಿ ಸ್ನೇಹಿತರೆ ನಮಗೆ 30 ಜನ ಮಾತ್ರ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನೀವು ಕೂಡ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೋದು, ಇಲ್ಲಾಂದರೆ ಬಲವಂತ ಬೇಡ. ಸ್ನೇಹಿತರೆ ಇವಾಗ ಅಂದರೆ ಕಡಾಯಿ ಇಡ್ತಾ ಇದ್ದಾಳೆ. ಕಡಾಯಿ ಇಟ್ಟಾದಮೇಲೆ ಸ್ವಲ್ಪ ಕಡಾಯಿ ಗರಂ ಅಂದರೆ ಬಿಸಿ ಆದಮೇಲೆ ನೀವು ಎಣ್ಣೆ ಹಾಕ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಕಡಾಯಿ ಇಟ್ಟಾದಮೇಲೆ ಬಿಸಿ ಆಗ್ಬೇಕಂತ, ಅದಾದಮೇಲೆ ಎಣ್ಣೆ ಹಾಕಿದ ಮೇಲೆ ಕೂಡ ಎಣ್ಣೆನೂ ಕೂಡ ಬಿಸಿ ಆಗಬೇಕು. ಆ ಎಣ್ಣೆ ಬಿಸಿ ಆಗಿದ್ದಿಲ್ಲ ಅಂತ ನೀವು ಒಂದು ಸ್ವಲ್ಪ ಅಂದರೆ ಮೇಲ್ಗಡೆನೇ ಕೈ ಇಟ್ಟು ನೋಡ್ಬೇಕು. ಇವಾಗ ನಮ್ಮ ಎಣ್ಣೆ ಬಿಸಿ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಮೆಣಸಿನ್ಕಾಯಿ ಅಂದರೆ ಎಲ್ಲ ಮೆಣಸಿನ್ಕಾಯಿ ತುಂಬಿರ್ತಕ್ಕಂಥ ಪ್ರತಿಯೊಂದು ಮೆಣಸಿನ್ಕಾಯಿ ಕೂಡ ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದಾರೆ. ನೀವು ಕೂಡ ಎಣ್ಣೆಯಲ್ಲಿ ಹಾಕ್ಬೇಕಾಗುತ್ತೆ, ಅಂದರೆ ಎಣ್ಣೆ ಬಿಸಿ ಆದಾಗ ಮಾತ್ರ ಹಾಕ್ಬೇಕಾಗುತ್ತೆ ನೀವು. ನಾವು ಕೂಡ ಎಣ್ಣೆ ಬಿಸಿಯಾಗಿದೆ ಇವಾಗ ಹಾಕ್ತಾಯಿದ್ದಾರೆ, ನಮ್ಮ ವೈಫ್ ನೋಡ್ತಾ ಇರ್ಬೋದು. ಅಂದರೆ ಸ್ವಲ್ಪ ಎಣ್ಣೆ ಸಿಡುತ್ತೆ, ಸ್ವಲ್ಪ ಆದಷ್ಟು ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನೀವು ಅಂದರೆ ಮೆಣಸಿನ್ಕಾಯಿ ಉರಿಬೇಕಾಗುತ್ತೆ. ಇವಾಗ ನೋಡಿ ಇವಾಗ ಉರಿತಾ ಇದ್ದಾರೆ. ಅಂದರೆ ಇನ್ನೊಂದು ನೀವು ಮೆಣಸಿನ್ಕಾಯಿ ಹಾಕಿದ ಮೇಲೆ ಒಂದು ಸ್ವಲ್ಪ ಅಂದರೆ ತಿರುವಿ ಹಾಕ್ತಿರ್ಬೇಕು, ಇಲ್ಲ ಅಂತಂದರೆ ಒಂದೇ ಕಡೆ ಬೆಂದೋಗುತ್ತೆ, ಇನ್ನೊಂದು ಕಡೆ ಬೇಯೋದಿಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ಚೆನ್ನಾಗಿ ಸುಡಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ಲ ಒಂದು ಮಟ್ಟಕ್ಕೆ ಬಂದಿದೆ, ಒಂದು 100%ದಲ್ಲಿ ಒಂದು 40% ಚೆನ್ನಾಗಾಗಿದೆ. ಇನ್ನೊಂದು ಸ್ವಲ್ಪ ಇದಕ್ಕೆ ಜಾಸ್ತಿ ಹೊತ್ತು ಟೈಮ್ ಇಡಲ್ಲ, ಒಂದು 2 ನಿಮಿಷ ಅಥವಾ 1 ನಿಮಿಷದಾಗೆ ಆಗುತ್ತೆ ಇದು. ಒಂದು ಸೈಡ್ ಹುರಿದ್ಮೇಲೆ ಒಂದು ಸೈಡ್ ನೀವು ಮತ್ತೆ ತಿರುವಿ ಹಾಕ್ಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದು ಸೈಡ್ ಹುರಿದಿದ್ದಾರೆ, ಇವಾಗ ಆ ಸೈಡ್ ತಿರುವಿ ಹಾಕ್ತಿದ್ದಾರೆ ಈ ರೀತಿಯಾಗಿ. ಅಂದರೆ ಇನ್ನೊಂದು ಮೆಣಸಿನಕಾಯಿ ಕರೆಕ್ಟಾಗಿ ಸೌಟಿಗೆ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಇವಾಗ ಸ್ನೇಹಿತರೆ ಒಂದು 100%ದಲ್ಲಿ ಒಂದು ನನ್ನ ಪ್ರಕಾರ ಒಂದು 80% ಆಗಿದೆ ಅಂತ ಅನಿಸುತ್ತೆ. ಸ್ನೇಹಿತರೆ ಇವಾಗ ನೋಡ್ಬೋದು ಫುಲ್ ಆಗಿದೆ. ಇವಾಗ ನೋಡೋಣ ಮತ್ತೆ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತಾರೆ. ಹಾಗೆ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಮೆಣಸಿನಕಾಯಿ ಹುರಿದು ಇದನ್ನು ಯಾವುದ್ರಲ್ಲಿ ಬೇಕಾದರೆ ಊಟ ಮಾಡ್ಬೋದು. ಚಪಾತಿ ಆಗಿರ್ಬೋದು, ಅಥವಾ ರೊಟ್ಟಿ ಆಗಿರ್ಬೋದು, ಅಥವಾ ಅನ್ನ ಆಗಿರ್ಬೋದು, ಅಥವಾ ಯಾವುದ್ರಲ್ಲಿ ಬೇಕಾದರೂ ಕೂಡ ನೀವು ಸೈಡಲ್ಲಿ ಇಟ್ಕೊಂಡು ನೀವು ಊಟ ಮಾಡ್ಬೋದು. ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.